ಬಹಳ ವರ್ಷಗಳಿಂದ ಸೋಲೂರು ಹೋಬಳಿಯನ್ನು ನೆಲಮಂಗಲಕ್ಕೆ ಸೇರಿಸಬೇಕು ಅನ್ನುವಂತಹ ಒತ್ತಾಯವನ್ನು ಇಲ್ಲಿನ ಸಾಕಷ್ಟು ಗ್ರಾಮಸ್ಥರು ಮಾಡ್ತಾ ಇರೋಂಥದ್ದು. ಇಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಮತ ಚಲಾವಣೆಗೆ ಸೋಲೂರು ಹೋಬಳಿಯ ಸಾಕಷ್ಟು ಮತಗಳು ನೆಲಮಂಗಲಕ್ಕೆ ಸೇರ್ತವೆ, ಆದರೆ ಕೆಲಸ ಕಾರ್ಯಗಳಿಗೆ ಮಾತ್ರ ರಾಮನಗರಕ್ಕೆ ಹೋಗುವಂಥ ಅನಿವಾರ್ಯತೆ ಇಲ್ಲಿನ ಗ್ರಾಮಸ್ಥರಿಗೆ ಸೃಷ್ಟಿಯಾಗಿರುವಂಥದ್ದು. ಆ ವಿಚಾರವಾಗಿ ಇವತ್ತು ರಾಮನಗರಕ್ಕೆ ಇಲ್ಲಿನ ಗ್ರಾಮಸ್ಥರು, ಪಂಚಾಯಿತಿಯ ಎಲ್ಲ ಆಡಳಿತ ವರ್ಗದವರು ಹೋಗ್ತಾ ಇರುವಂಥದ್ದು. ತಮ್ಮ ಮನವಿಯನ್ನು ಕೊಡೋದಕ್ಕೆ ಅಂತ ರಾಮನಗರ ಜಿಲ್ಲೆಗೆ ಹೋಗ್ತಾ ಇದ್ದಾರೆ. ಏನು ವಿಚಾರವಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಹತ್ರನೇ ಮಾತಾಡ್ತಾ ಈ ಒಂದು ವಿಚಾರವನ್ನು ಮಾತಾಡೋಣ. ಸರ್, ಈಗ ರಾಮನಗರಕ್ಕೆ ತಾವು ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಸೇರಿಸಬೇಕು ಅನ್ನೋ ಪ್ರಸ್ತಾವನೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಾ. ಏನೆಲ್ಲ ರೂಪರೇಷೆಗಳನ್ನು ಮಾಡ್ಕೊಂಡಿದ್ದೀರಾ ಸರ್? ಸರ್, ಈಗ ನಾವು ಪಂಚಾಯಿತಿ ಎಲ್ಲ ಪಂಚಾಯತ್ ಸೋಲೂರು ಹೋಬಳಿಲಿ 6 ಪಂಚಾಯಿತಿ ಬರ್ತವೆ, ಗ್ರಾಮ ಪಂಚಾಯಿತಿಯು ಎಲ್ಲರೂ ಸೇರಿ ಒಕ್ಕರ್ಲಿಂದ ಒಂದು ಅಭಿಪ್ರಾಯ ಮಾಡಿ ಎಲ್ಲ ಪಂಚಾಯತಿನ ಒಂದು ರೆಸ್ಯುಲೇಷನ್ ಮಾಡಿ ನಮಗೆ ನೆಲಮಂಗಲಕ್ಕೆ ಸೇರಿಸಬೇಕು ಅಂತ ಎಲ್ಲರೂ ಪ್ರತಿ ಪಂಚಾಯತಿಯಿಂದ ಇವತ್ತು 100 ಜನ ಹೋಗ್ತಾ ಇದ್ದೀವಿ ಸರ್. ಟೋಟಲ್ಲು ಒಂದು 600 ಜನ ಇವತ್ತು DC ಆಫೀಸ್ಗೆ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನೆಲಮಂಗಲ ತಾಲೂಕಿಗೆ ನಮ್ಮ ಸೋಲೂರು ಹೋಬಳಿನ ಸೇರ್ಪಡೆ ಮಾಡೋಕ್ಕೆ ಸಾಕಷ್ಟು ವರ್ಷಗಳಿಂದ ತಮ್ಮ ಒಂದು ಬೇಡಿಕೆ ಸೋಲೂರು ಹೋಬಳಿಯನ್ನು ನೆಲಮಂಗಲಕ್ಕೆ ಸೇರಿಸಬೇಕು ಅನ್ನೋದು. ಇಲ್ಲೊಂಥರ ಅತಂತ್ರನೇ ಆಗಿದೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ತಾವು ಮಾಗಡಿ ಅಥವಾ ರಾಮನಗರಕ್ಕೆ ಹೋಗಬೇಕಾಗುತ್ತೆ, ಮತ ಚಲಾವಣೆಗೆ ಮಾತ್ರ ನೆಲಮಂಗಲ. ಇದು ಒಂಥರ ಗೊಂದಲ ಆಗಲಿಲ್ವಾ ಅಂತ? ಇಲ್ಲ, ಹೌದು ಸರ್, ಇದು ಗೊಂದಲನೇ. ನಾವು ನೆಲಮಂಗಲಕ್ಕೆ ಮತಕ್ಷೇತ್ರಕ್ಕೆ ಓಟ್ ಹಾಕೋದು ನೆಲಮಂಗಲ, ಆದರೆ ಕೆಲಸ ಕಾರ್ಯ ಎಲ್ಲ ಬಂದು ಮಾಗಡಿ ತಾಲೂಕು ಹೋಗಬೇಕು. ಎಲ್ಲರಿಗೂ ಜನಸಾಮಾನ್ಯರಿಗೆ, ಯಾಕೆಂದರೆ ನಮ್ಮ ನೆಲಮಂಗಲ ಎಲ್ಲರೂ ಒಂದು ವ್ಯಾಪಾರದ ದೃಷ್ಟಿಯಿಂದ ಆಗಲಿ, ಒಂದು ವಿದ್ಯಾಭ್ಯಾಸದ ದೃಷ್ಟಿಯಾಗಲಿ ಪ್ರತಿಯೊಂದೂ ನಾವು ನೆಲಮಂಗಲಕ್ಕೆ ಹೋಗಬೇಕು. ಆದ್ದರಿಂದ ನಮಗೆ ನೆಲಮಂಗಲ ತಾಲೂಕಿಗೆ ನಮ್ಮ ಸೋಲೂರು ಹೋಬಳಿನ ಸೇರ್ಪಡೆ ಮಾಡೋಕ್ಕೆ ತುಂಬ ಖುಷಿ ಐತೆ. ಇದು ಒಂದು ಸೂಕ್ತವಾಗಿ ಎಲ್ಲರಿಗೂ ಒಕ್ಕರ್ಲಿಂದ ಒಂದು ಅಭಿಪ್ರಾಯ ಎಲ್ಲ ಸೋಲೂರು ಹೋಬಳಿ ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇದನ್ನು. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ನವರೇ ಆಗಿದ್ದಾರೆ. ಮಾಗಡಿಯಲ್ಲೂ ಸಹ ಕಾಂಗ್ರೆಸ್ ಶಾಸಕರೇ ಇರೋದರಿಂದ ಸರ್ಕಾರವೂ ಸಹ ಕಾಂಗ್ರೆಸ್ದೇ ಇದೆ. ಈ ಹಿಂದೆ JDS ಸರ್ಕಾರ ಇತ್ತು, ಸಾಕಷ್ಟು ತೊಂದರೆಗಳಾಗ್ತಿತ್ತು, ಇದಕ್ಕೆ ಯಾರು ಸ್ಪಂದಿಸ್ತಿರಲಿಲ್ಲ ಅನ್ನೋವಂತಹ ನೆಪವನ್ನು ಹುಡ್ತಾಯಿದ್ರು ರಾಜಕಾರಣಿಗಳು. ಆದರೆ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು, ನೆಲಮಂಗಲದಲ್ಲೂ ಕಾಂಗ್ರೆಸ್ ಆಡಳಿತ ಇದ್ದು, ಮಾಗಡಿನಲ್ಲೂ ಆಡಳಿತ ಇದ್ದು, ಯಾಕೆ ಇದೆಲ್ಲ ತೊಂದರೆಗಳಾಗ್ತಾ ಇದೆ, ಯಾಕೆ ಆಗ್ತಾಯಿಲ್ಲ ಸುಲಭವಾಗಿ ಈ ಒಂದು ಹೋಬಳಿ ವಿಚಾರ ಅನ್ನೋದನ್ನು ಮತ್ತೊಬ್ಬರು ಇಲ್ಲಿ ವ್ಯಕ್ತಿ ಪ್ರಭಾವಿ ರಾಜಕಾರಣಿ ಇದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡೋಣ ಬನ್ನಿ. ಸರ್, ಏನಕ್ಕೆ ಈ ಥರ ಆಗ್ತಾಯಿದೆ ಸರ್? ನಮ್ಮದು ಕಾನ್ಸ್ಟಿಟ್ಯುನ್ಸಿ ಬಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ತಾಲೂಕು ಬಂದು ಮಾಗಡಿ, ರಾಮನಗರ ಜಿಲ್ಲೆ. ಇಲ್ಲಿ ಆಡಳಿತಾತ್ಮಕವಾಗಿ ಏನೇ ಕಾರ್ಯಗಳು ಮಾಡಬೇಕಾದ್ರೆ KDP ಮೀಟಿಂಗ್ ಆಗಲಿ, ಒಂದು ಜನರಲ್ ಬಾಡಿ ಮಾಡಬೇಕಾದ್ರೂ ನಮ್ಮ ಕ್ಷೇತ್ರದ ಶಾಸಕರು ನೆಲಮಂಗಲದವ್ರು ಬಂದು ಮಾಗಡಿಲೇ ಮಾಡಬೇಕು, ಆಮೇಲೆ ರಾಮನಗರ ಜಿಲ್ಲಾ ಪಂಚಾಯತಿಲೇ ಮಾಡಬೇಕು. ಇದುವರೆಗೂ ಆ ಥರ ಸಭೆಗಳು ಮಾಡೋಕ್ಕೆ ಆಗಿಲ್ಲ. ನಮ್ಮನ್ನು ಸೋಲೂರು ಹೋಬಳಿನ ಹಿಂದುಳಿದವಾಗಿ ಯಾವುದೇ ಮೀಟಿಂಗ್ ಮಾಡ್ದೇ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿ, ಯಾವುದೇ ಹಣ ಅನುದಾನ ತಂದ್ರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಲೆಟ್ರ್ ಬರುತ್ತೆ, ಅಲ್ಲಿಂದ ತಿರ್ಗಾ ರಾಮನಗರ ಜಿಲ್ಲಾಧಿಕಾರಿಗೆ ಲೆಟರ್ ಫಾರ್ವರ್ಡ್ ಮಾಡಬೇಕು. ಇದು ಸಾಕಷ್ಟು ಗೊಂದಲಗಳಿಂದ ಸಾಕಷ್ಟು ಅಭಿವೃದ್ಧಿ ಕುಂಠಿತವಾಗಿರುತ್ತದೆ ಸರ್. ಸೊ ಇಲ್ಲಿ ಅಭಿವೃದ್ಧಿ ಕುಂಠಿತವಾದಂತಹ ವಿಚಾರದಲ್ಲಿ ಇಲ್ಲಿನ ಒಬ್ಬ ಪ್ರಭಾವಿ ರಾಜಕಾರಣಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಮಾತಾಡ್ತಾ ಇರುವಂಥದ್ದು. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಒಂದು ಪೇಪರ್ ವರ್ಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಮತ ಚಲಾವಣೆ ಒಂದು ಕಡೆ ಮಾಡ್ತೀವಿ, ಪೇಪರ್ ವಿಚಾರದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಮಾಗಡಿ ಅಥವಾ ರಾಮನಗರ ಜಿಲ್ಲೆಗೆ ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಈ ಎಲ್ಲ ವಿಚಾರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಮನವಿ ಮಾಡ್ಕೊತೀವಿ ಅಂತ ಸಾಕಷ್ಟು ಜನ ಇಲ್ಲಿ ಹೇಳ್ತಾ ಇರೋದು. ಹಾಗೆ ಇಲ್ಲಿ ಇನ್ನೊಬ್ಬರು ರಾಜಕಾರಣಿ ಸಹ ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಸಹ ಮಾತಾಡ್ಸೋಣ, ಏನಂತ ಹೇಳ್ತಾರೆ ನೋಡೋಣ. ಸರ್, ಏನಕ್ಕೆ ಈ ಥರ ಆಗ್ತಾ ಇದೆ ಸರ್? ಸರ್, ಈಗ ಮಾಗಡಿ ತಾಲೂಕು ಕಾನ್ಸ್ಟಿಟ್ಯೂನ್ಸಿ ಬಂದಾಗ MLA ಅವರು ನಮ್ಮ ಸೋಲೂರು ಹೋಬಳಿನ ಗಣನೆಗೆ ತಾಣಲ್ಲ. ನೆಲಮಂಗಲ ತಾಲೂಕು ಬಂದಾಗ ನಮ್ಮ ಓಟು ನೆಲಮಂಗಲಕ್ಕೆ ತಗೊಂತಾರೆ. ಸೋಲೂರು ಹೋಬಳಿನ ಅವರು ಅಲ್ಲಿ ಆಡಳಿತ ಮಂಡಳಿ ಬಂದಾಗ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಇರೋದ್ರಿಂದ ಅಲ್ಲಿ ಅವರು ಗಣನೆಗೆ ತಾಣಲ್ಲ. ಹಂಗಾಗಿ ಮತದಾನ ಮಾಡೋದು ಇದು ನೆಲಮಂಗಲ ಇರೋದ್ರಿಂದ ಎಲ್ಲ ಒಂದು ಕಡೆ ಇದ್ದರೆ ತುಂಬ ಒಳ್ಳೆಯದು. ಒಂದು ಬಗರುಕುಂಬ ಸದಸ್ಯತ್ವ ಆಗಲಿ ಏನಾಗಲಿ, ಈಗ ಪೂರ್ತಿ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಬಿಟ್ಬಿಡ್ತಾರೆ, ಮಾಗಡಿ ಏನು ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ MLA ಅವರು ಅಷ್ಟಕ್ಕೆ ಮಾಡ್ಕೊತಾರೆ. ನಮ್ಮ ಅಲ್ಲಿ ಸೋಲೂರು ಹೋಬಳಿ ಯಾರನ್ನೂ ಒಬ್ಬರನ್ನ ಸದಸ್ಯನಾಗಿ ಮಾಡಲ್ಲ. ಹಂಗಾಗಿ ಎಲ್ಲ ಒಂದು ಕಡೆ ಇದ್ದರೆ ತುಂಬ ಒಳ್ಳೆಯದು, ಜನಗಳಿಗೆ ಅನುಕೂಲ ಆಗುತ್ತೆ. ಸಾರ್ವಜನಿಕರುಗಳೆಲ್ಲ ನಮ್ಮನ್ನೆಲ್ಲ ಒಂದೇ ಕಡೆ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ ಸರ್. ಸರ್, ಈಗ ನೋಡಿ, ಕಳೆದ ಬಾರಿ ನೆಲಮಂಗಲದಲ್ಲಿ JDS ಅಧಿಕಾರದಲ್ಲಿತ್ತು.
ರಾಜ್ಯದಲ್ಲಿ BJP ಸರ್ಕಾರ ಇತ್ತು. ಸೊ ಹಾಗಾಗಿ ಬೇರೆ ಬೇರೆ ಪಕ್ಷಗಳು ಇರೋದರಿಂದ ಈ ವಿಚಾರವಾಗಿ ಸ್ಪಂದನೆ ಸಿಗ್ತಾ ಇರಲಿಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗೂ ವಿಧಾನಸಭಾ ಕ್ಷೇತ್ರ ನೆಲಮಂಗಲ ನೋಡೋದಾದರೆ ಅಲ್ಲೂ ಸಹ ಕಾಂಗ್ರೆಸ್ ಇದೆ, ಮಾಗಡಿನಲ್ಲೂ ಸಹ ಬಾಲಕೃಷ್ಣ ಅವರೇ ಕಾಂಗ್ರೆಸ್ನಿಂದ ಗೆದ್ದಿರುವಂಥದ್ದು. ಸೊ ಮೂರೂ ಕಡೆ ಕಾಂಗ್ರೆಸ್ ಇರೋದ್ರಿಂದ ಯಾಕೆ ಈ ಥರ ವಿಳಂಬ ಆಗ್ತದೆ ತಾತ್ಸಾರ? ರಾಜಕಾರಣಿಗಳಿಗೆ ಇದು ಬೇಡದಿರೋ ವಿಚಾರ ಅಂತ. ಇಲ್ಲ ಸರ್, ಆ ಥರ ಏನು ವಿಳಂಬ ಇಲ್ಲ. ಈಗ ಅದನ್ನು ಈಗ 2 ಶಾಸಕರುಗಳು ಇರೋದ್ರಿಂದ ಮಾಗಡಿ ಮತ್ತು ನೆಲಮಂಗಲ ಈಗ ತುರ್ತು ಸಭೆ ಕರೆದು ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮೀಟಿಂಗ್ ಮಾಡಿ, ಹೋಬಳಿ ಮಟ್ಟದಲ್ಲಿ ಮೀಟಿಂಗ್ ಮಾಡಿ, ಈಗ ಇವತ್ತು DC ಆಫೀಸ್ಗೆ ಮನವಿ ಸಲ್ಲಿಸಕ್ಕೆ ಹೋಗ್ತಾ ಇದ್ದೀವಿ ಪಕ್ಷಾತೀತವಾಗಿ. ಇದು ಇಂಥ ಪಾರ್ಟಿ ಅಂಥದ್ದೇನಿಲ್ಲ. ಹಂಗಾಗಿ ನಮ್ಮ ಶಾಸಕರ ಮೇರೆಗೆ ಅವರು ತುರ್ತು ಸಭೆ ಕರೆದು ಎಲ್ಲರೂ ಪಂಚಾಯತಿ ವಾರು ಮತ್ತು ಹೋಬಳಿ ಎಲ್ಲ ಲೀಡ್ರುಗಳು ಇಂಥ ಪಕ್ಷದವ್ರು ಅನ್ನೋಂಗಿಲ್ಲ, ಪಕ್ಷಾತೀತವಾಗಿ ಇದು ಮಾಡಿ ಅಂತ ಹೇಳಿದವ್ರೆ. ಹಂಗಾಗಿ ಏನು ವಿಳಂಬ ಏನಿಲ್ಲ, ಈಗ ತುರ್ತು ಮಾಡಬೇಕು ಅಂತ ಹೊರಟಿದ್ದಾರೆ ನಮ್ಮ ಶಾಸಕರು. ಸರ್, ಈಗ ಕಳೆದ ಬಾರಿ ಶಾಸಕರು ಇದ್ದಂಥವರು ಸಹ ಸಾಕಷ್ಟು ನಿಮಗೆ ಒಂದು ಆಶ್ವಾಸನೆಯನ್ನು ನೀಡಿದರು. ನಾವು ಇದನ್ನು ಸರಿಪಡಿಸ್ಕೊಡ್ತೀವಿ, ಏನು ಸೋಲೂರು ಹೋಬಳಿ ಸಮಸ್ಯೆ ಇದೆ ಅದನ್ನು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು. ನೂತನವಾಗಿ ಶಾಸಕರಾದ ಮೇಲೂ ಸಹ ಅವರು ಸಹ ನಿಮಗೆ ಆಶ್ವಾಸನೆಯನ್ನು ನೀಡಿದರು. ಯಾಕೆ ಇದು ಶಾಸಕರ ನೇತೃತ್ವದಲ್ಲಿ ನಡೆದೇ ನೀವು DC ಆಫೀಸ್ಗೆ ಮನವಿ ಕೊಡುವಂಥ ಅನಿವಾರ್ಯತೆ ಬಂತು ಅಂತ? ಸರ್, ಆ ಥರ ಏನಿಲ್ಲ. ಹಿಂದೆ ಮಾಡಬೇಕಾಯಿತು, ಅವ್ರೇನು ಮಾಡಿಲ್ಲ. ಈಗ ಅದು ಪ್ರೊಸೀಜರ್ ಪ್ರಕಾರ ಸರ್ಕಾರದಿಂದ DCಗೆ ಅದು ಇದು ಮಾಡಿರ್ತಾರೆ, ಏನು ಜನಗಳ ಹೋಬಳಿ ಸಾರ್ವಜನಿಕರ ಅಭಿಪ್ರಾಯ ಪಡೀರಿ ಅಂತ. ಹಂಗಾಗಿ ಶಾಸಕರ ಮುಖಾಂತರನೇ ಹೊರಟಿರೋದು. ಅವರು ಶಾಸಕರು ತುರ್ತು ಸಭೆ ಕರೆದು ಎಲ್ಲ ಪಂಚಾಯತಿ 6 ಪಂಚಾಯತಿ ತುರ್ತು ಸಭೆ ಕರೆದು 6 ಪಂಚಾಯತಿಯಿಂದ ಒಂದು ಸುತ್ತೋಲೆ ಕಳಿಸಿ DCಗೆ ಮನವಿ ಸಲ್ಲಿಸಬೇಕು ಸರ್ಕಾರದ ಮಟ್ಟಕ್ಕೆ. ಅವರು DC ಅವರು ಸರ್ಕಾರದ ಲೆವೆಲ್ಗೆ ಹೋಯ್ತದೆ. ಇದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ವರದಿ ಕೊಡಿ. ಸಾಧಕ ಬಾಧಕಗಳಿಗೆ ಚರ್ಚೆ ಮಾಡಿ DCಗೆ ವರದಿ ಕೊಡ್ತಾಯಿದ್ದೀವಿ, DC ಅವ್ರಿಗೆ ವರದಿ ಕೊಡ್ತಾಯಿದ್ದೀವಿ. ಮತ್ತು ಈ ನಮ್ಮದೇನಾಗಿತ್ತು ಅಂದರೆ ಮೋಟ್ಗನಹಳ್ಳಿ ಪಂಚಾಯತಿ ತಾವರೆಕೆರೆ ಸ್ಟೇಷನ್ಗೆ ತಾವರೆಕೆರೆ ಹೋಗ್ಬೇಕಾಗಿತ್ತು. ನಮಗೆ ಶಾಸಕರು ಹಿಡಿತಕ್ಕೂ ಸಿಗ್ತಿರಲಿಲ್ಲ. ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಬರೋದ್ರಿಂದ ನಮ್ಗೆ ಅಲ್ಲೂ ಅನಾನುಕೂಲ ಇತ್ತು. ಈಗ ಸ್ಟೇಷನ್ನು ಸೋಲೂರು ಹೋಬಳಿ ಮಾಡೋದ್ರಿಂದ, ಸೋಲೂರು ಹೋಬಳಿ ನೆಲಮಂಗಲ ಮಾಡೋದ್ರಿಂದ MLA ಅವರ ಕಾನ್ಸ್ಟಿಟ್ಯೂನ್ಸಿ ಒಂದೇ ತಾಲೂಕು ಆದರೆ ಎಲ್ಲನೂ ರೈತಾಪಿ ವರ್ಗದವ್ರಿಗೆ ಎಲ್ಲರಿಗೂ ತುಂಬ ಅನುಕೂಲ ಆಯ್ತದೆ ಅಂತ ಸರ್. ಸೊ ವೀಕ್ಷಕರೇ, ಇದಿಷ್ಟು ಸೋಲೂರು ಹೋಬಳಿಯ ಮೋಟ್ಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇವಾಗ ನಿಂತು ಮಾತಾಡ್ತಾ ಇರೋವಂಥದ್ದು. ಇಲ್ಲಿನ ಸದಸ್ಯರುಗಳು ಹಾಗೂ ಪಂಚಾಯಿತಿಯ ಆಡಳಿತ ವರ್ಗದವರು, ಏನು ಈ ಭಾಗದ ಸಾಕಷ್ಟು ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಕಡೆ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇವತ್ತು ಹೋಗ್ತಾ ಇದ್ದಾರೆ. ಏನು ಸೋಲೂರು ಹೋಬಳಿ ಇದೆ, ಆ ಸೋಲೂರು ಹೋಬಳಿಯನ್ನು ನೆಲಮಂಗಲ ತಾಲೂಕಿಗೆ ಸೇರಿಸ್ಕೊಳ್ಬೇಕು, ನಮಗೆ ಸಾಕಷ್ಟು ಅನಾನುಕೂಲಗಳು ಇದರಿಂದ ಆಗ್ತಾ ಇದೆ ಅನ್ನೋಂಥ ಮನವಿ ನೀಡೋದಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇರೋಂಥದ್ದು. ಮುಂದಿನ ದಿನಗಳಲ್ಲಿ ಈ ಎಲ್ಲ ಮನವಿಗಳನ್ನು ಜಿಲ್ಲಾಧಿಕಾರಿಗಳು ಯಾವ ರೀತಿ ಪರಿಗಣಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.